ಗಾಡಿ ತೊಳೆಯೋಕ್ಕೆ ಎಗ್ ಪ್ರೋಟೀನ್ ಬೇಕಾ? ನಮಸ್ಕಾರ ಕರ್ನಾಡು ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಜಿಮ್ ಇದ್ದಿಲ್ಲ ಅಂದ್ಬಿಟ್ಟು ಬೆಳಿಗ್ಗೆನೇ ಆ್ಯಪ್ಸ್ ವರ್ಕೌಟ್ ಮಾಡಿ ಲೆಜೆಂಡ್ ಸ್ಪೀಡ್ ಕಡೆ ಬಂದೆ. ಸ್ವಲ್ಪ ವಾಕ್ ಮಾಡೋಣ ಅಂದ್ಬಿಟ್ಟು. ತುಂಬ ಬೂರ್ದೆ ಇತ್ತು ಅಂದ್ಬಿಟ್ಟು ಸ್ವಲ್ಪ ಪಿಚ್ ಮೇಲೆ ವಾಕ್ ಮಾಡಿದೆ. ಚೆನ್ನಾಗಿರೋ ಸಾಂಗ್ ಬಂತು, ಟೀ ಪೋಸ್ಟ್, ಅದಕ್ಕೆ ಸ್ವಲ್ಪ ಹಂಗೆ ಪೋಸ್ಟ್ ಮಾಡಿದೆ. ಆಮೇಲೆ ಮನೆ ಕಡೆ ಬಂದೆ ವಾಕ್ ಮಾಡಿ. ನಮ್ಮ ಐದಾವತ್ತನ್ನ ಚೆನ್ನಾಗಿ ನಿಲ್ಲಿಸ್ಬಿಟ್ಟು ಫೋನು ಮತ್ತು ನೀರು ಬಾಟ್ಲ್ ತೊಗೊಂಬಂದೆ. ನನಗೊಂದು ಅರ್ಥ ಆಗಿಲ್ಲ, ಗಾಡಿ ತೊಳೆಯೋಕ್ಕೆ ಎಗ್ ಪ್ರೋಟೀನ್ ಬೇಕಾ? ಆಮೇಲೆ ನಕ್ಕೊಂಡು ಸ್ಟಾರ್ಟ್ ಮಾಡಿದೆ ಗಾಡಿ ತೊಳೆಯೋಕ್ಕೆ ಸಾಂಗ್ ಹಾಕ್ಬಿಟ್ಟು. ಎಲ್ಲ ತೊಳೆದಾದ್ಮೇಲೆ ಒಂದು 2 ಫೋಟೋ ಹಿಡ್ಕೊಂಡೆ. ಮತ್ತು ಕಾರ್ ತೊಳಿಬೇಕಂದ್ಬಿಟ್ಟು ಕಾರ್ ಸ್ಟಾರ್ಟ್ ಮಾಡಿ ಮತ್ತು ಕಾರ್ ತೊಳೆದೆ. ಮತ್ತು ಕಾರ್ ಜೊತೆ ಒಂದು 2 ಫೋಟೋ ಹಿಡ್ಕೊಂಡು ಕಾರ್ದು ಫೋಟೋ ಹಿಡಿದೆ. ಫುಲ್ಲು ಸುಸ್ತಾಗಿತ್ತು ಅಂದ್ಬಿಟ್ಟು ಮತ್ತೆ ಶೇಕ್ ಕೊಡ್ತೀವಿ ನಾನು ನಿಯರ್ಸು. ಆಮೇಲೆ ಹೂವಿನ ಎಲ್ಲ ಹಾಕಿದ್ದು. ನಿಂಬೆ ಹಣ್ಣು ತೊಗೊಂಬರೋಣ ಅಂದ್ಬಿಟ್ಟು ಗೇಟ್ ಕಡೆ ಹೋಗೋಕ್ಕೆ ಗಾಡಿ ಸ್ಟಾರ್ಟ್ ಮಾಡಿದೆ. ಹಾಗೆ ನಮ್ಮಿ ಅಂತ ಗೇಟ್ ಕಡೆ ಬಂದೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಒಂದು 6 ನಿಂಬೆ ಹಣ್ಣು ತೊಗೊಂಡು ಮನೆ ಕಡೆ ಮತ್ತೆ ಝೀ ಅಂತ ಬಂದೆ. ನಿಂಬೆಹಣ್ಣೆಲ್ಲ ಇಕ್ಬಿಟ್ಟು ಮತ್ತೆ ದೇವಸ್ಥಾನ ಕಡೆಗೆ ಗಾಡಿ ತೊಗೊಂಬಂದೆ. ಹಾಗೆ ಸ್ವಲ್ಪ ಗೇಟ್ ಕಡೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಗೇಟ್ ಕಡೆ ಬಂದೆ. ಹಾಗೆ ಮನೆಗೆ ಬಂದೆ. ಮತ್ತು ನಮ್ಮ ಲಕ್ಷ್ಮಿ ಜೊತೆ 2 ಫೋಟೋ ಹಿಡ್ಕೊಂಡು ಮತ್ತು ರೂಮ್ ಕಡೆ ಬಂದೆ. ವೀಡಿಯೋ ಮಾಡಬೇಕಾಗಿತ್ತು. ಮತ್ತು ವೀಡಿಯೋ ಮಾಡಿ ಮನೆಗೆ ಹೋದೆ. ಮನೆಗೆ ಹೋಗಿ ಮತ್ತು ನಮ್ಮ ತಂಗಿ ಇದ್ಲು ಅಂದ್ಬಿಟ್ಟು 2 ಫೋಟೋ ಹಿಡ್ಕೊಂಡು ಥ್ಯಾಂಕ್ ಯು ಗೈಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.